ನಮಸ್ಕಾರ ಬಾಸ್. ಮಹಾಕುಂಭ ಮೇಳಕ್ಕೆ ಹೋಗಿ ಒಂದು ವಾರ ಆಯಿತು. ಒಂದು ವಾರದಿಂದ ನಾನು ಪೇಷಂಟ್ ಆಗಿಬಿಟ್ಟಿದ್ದೀನಿ. ಸೊ ಮಹಾಕುಂಭ ಮೇಳ ಆದಮೇಲೆ ನಾನು 2ನೇ ದಿನಕ್ಕೆ ನಾನು ಒಂದು ವಿಡಿಯೋ ಮಾಡಬೇಕಾಗಿತ್ತು. ಸೊ ಗಿವ್ ಅವೇನ ಎಲ್ಲರಿಗೂ ಕೊಡಬೇಕಾಗಿತ್ತು. ಸೊ ಆದರೆ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ನನಗೆ ಜ್ವರ ಬಂದು ನೆಗಡಿ ಬಂದು ಪೇಷಂಟ್ ಆಗಿ ಮಲಗಿಬಿಟ್ಟಿದ್ದೆ. ಒಂದು ವಾರ ಇನ್ನೂ ರಿಕವರಿ ಆಗಿಲ್ಲ. ಸೊ ಈಗ ಪರವಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಗಂಟ್ಲು ಹಂಗೆ ಲಾಕ್ ಆಗಿಬಿಟ್ಟಿದೆ. ಸೊ ಈಗ ನಾನು ನನ್ನ ಮುಂದೆ ನಿಮಗೆ 5 ಬಾಟ್ಲು ಕಾಣಿಸ್ತಾ ಇದ್ದೀನಿ ನೋಡಿ. ಸೊ ಈ ಬಾಟ್ಲು ಒಂದು ಫ್ರೆಂಡ್ ಸೈಡಿಂದ ತರಿಸಿದ್ನೆ, ಇನ್ನು 4 ಬಾಟ್ಲು ಮೊದಲಿಂದನೇ ಇತ್ತು. ಸೊ ಈಗ 15 ಜನಕ್ಕೆ ಕೊಡ್ತಾ ಇದ್ದೀನಿ. ಸೊ ವಾಟರ್ ಹೇಗಾಗ್ಬಿಟ್ಟಿದೆ ಅಂದರೆ ಒಂಥರ ಫಿಲ್ಟರ್ ವಾಟರ್ ಥರ ಕಾಣಿಸ್ತಿದೆ ನೋಡೋಕ್ಕೆ. ಬಟ್ ಕನ್ಫ್ಯೂಸ್ ಎಲ್ಲ ಮಾಡ್ಕೊಬೇಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ ತಡೀರಿ. ಇದು ನಾನು ತಂದಿರೋ ತ್ರಿವೇಣಿ ಸಂಗಮ ವಾಟರು. ಸೊ ನೀವೇನಾದರೂ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನೋಡಿ, ಕೆಳಗಡೆ ಎಷ್ಟು ಡಸ್ಟ್ ಇದೆ. ಸೊ ಇದನ್ನು ಒಂದು ವಾರ ನಾನು ಎಲ್ಲೂ ಏನು ಮುಟ್ತೀರ ಇಟ್ಟಿದ್ದೆ. ಸೊ ಅದಕ್ಕೋಸ್ಕರ ಎಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ ನೀರು. ಸೊ ಒಂದು ವಾರ ನಾನು ಹೆಲ್ತ್ ಸರಿ ಇಲ್ಲ, ಅದಕ್ಕೋಸ್ಕರ ನಾನು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಯಾರಿಗೂ ಕೊಡೋಕ್ಕಾಗಿಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ, ಅದು ಫಿಲ್ಟರ್ ನೀರು ಕೊಟ್ಬಿಟ್ಟವನೇ ಇಲ್ಲ ಕೊಲಾಯಿ ಪೈಪಲ್ಗಡೆ ಹಿಡಿದ್ಬಿಟ್ಟು ಕೊಟ್ಟಿದ್ದಾನೆ ಅಂತ ಅಂದ್ಕೊಂಬಿಟ್ಟಿರ. ಸೊ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಬೇಕಾಗತ್ತೆ. ವಾಯ್ಸ್ ಸ್ವಲ್ಪ ಲೋ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪ್ಯಾಕ್ ಮಾಡಿ ಸ್ವಲ್ಪ ಜನಕ್ಕೆ ನಾನೇ ಎತ್ಕೊಂಡೋಗಿ ಕೊಡ್ತೀನಿ, ಅಂದರೆ ಇಲ್ಲಿ ಬೆಂಗಳೂರು ಒಳಗಡೆ. ಸೊ ಬೆಂಗಳೂರಲ್ಲಿ ಒಂದು 5 ಜನ ಏನೋ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇನ್ನು ರಿಮೈನಿಂಗ್ ಎಲ್ಲ ಮೈಸೂರು, ತುಮಕೂರು ಮತ್ತು ಮಡಿಕೇರಿ, ಇನ್ನು ಪೇಜನ್ ಯಾವುದ್ಯಾವುದೋ ಪ್ಲೇಸಸ್ ಇದೆ. ಸೊ ಕೊಡ್ತಾ ಇದ್ದೀನಿ. 15 ಜನಕ್ಕೇನೋ ಹೋಗ್ತಿದೆ. ಯಾಕಂದರೆ ಇನ್ನೂ ಒಂದು ವಾಟರ್ ಬಾಟ್ಲನ್ನ ನಾನು ಫ್ರೆಂಡ್ಸ್ ಕಡೆಯಿಂದ ತರಿಸಿದ್ದೀನಿ. ಸೊ ಅದಕ್ಕೋಸ್ಕರ ಕೊಡ್ತಾ ಇರೋದು. ಸೊ 100 ml ಅಲ್ವಾ, ಸೊ ಎಲ್ಲರಿಗೂ ಆಗುತ್ತೆ. ಸೊ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಸೊ ಪ್ಯಾಕಿಂಗ್ ಮಾಡೋಣ ತಡೀರಿ. ಸೊ ಈ ನೀರನ್ನೆಲ್ಲ ಕೆಳಗಡೆ ಇಟ್ಕೊಂಡ್ಬಿಡೋಣ ಒಂದೇ ಸತಿ. ಯಾವುದೇ ಥರ ನೀರನ್ನ ಮಿಕ್ಸ್ ಮಾಡ್ಕೊಳ್ತಿಲ್ಲ. ನೀವು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡಿದ್ರೆ ಮನೆಗೆ ಹಾಕ್ಕೊಳಂಗಿದ್ರೆ ನಿಮ್ಮ ಇಷ್ಟ ಇಲ್ವೇ. ಸೊ ಈ ಬಾಟಲ್ಸ್ ಒಳಗಡೆ ನಾನೀಗ ಅಟ್ಟಿ ಕೊಡಬೇಕು ಎಲ್ಲ ಅಂದಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಜನಕ್ಕೆ ಪಾರ್ಸಲ್ ಕಳ್ಸೋಣ ಪೋಸ್ಟ್ ಆಫೀಸ್ಗೆ ಹೋಗಿ. ಮತ್ತು ಇನ್ನು ರಿಮೈನಿಂಗು ನಾವೇ ಎತ್ಕೊಂಡು ಹೋಗೋಣ ಬನ್ನಿ. ನೀರು ಕೊಡೋಣ ಅಂತ ಎಲ್ಲರಿಗೂ ಹೋಗ್ತಾ ಇದ್ದೀನಿ. ಐ ಮೀನ್ ತ್ರಿವೇಣಿ ಸಂಗಮ ನೀರು. ನನ್ನ ಗಂಟ್ಲು ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಟೈಮ್ ಬರ್ತಾ ಐತೆ ಮಹಾಶಿವರಾತ್ರಿಗೆ. ಸೊ ನಾನು ಅಷ್ಟರೊಳಗಡೆ ನೀರನ್ನ ಎಲ್ಲರಿಗೂ ಕೊಡಬೇಕಾಗುತ್ತೆ. ಸೊ ನಾನೇ ಕೈಯಾರೆ ಹೋಗಿ ಸ್ವಲ್ಪ ಜನಕ್ಕೆ, ಅಂದರೆ ನಿಯರ್ ಬೈ ಇದ್ದಾರಲ್ಲ, ಸೊ ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಟೈಮ್ ನೀವು ನೋಡ್ಬೋದು, ಈಗ 6:44. ಸೊ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಗಿವ್ ಅವೇ ಮಾಡಿದಾದ್ಮೇಲೆ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತ ಒಂದು ವಿಡಿಯೋ ಅಷ್ಟೇ ಇದು. ಇನ್ನೇನು ಇಲ್ಲ, ಇದ್ರ ಬಗ್ಗೆ ಇನ್ನೇನು ಇಲ್ಲ ಅಷ್ಟೇ ಬಾಸ್. 7:06 ಆಯಿತು, ಇನ್ನೂ ಬಂದಿಲ್ಲ ಬಸ್ಸು. ಎಷ್ಟೊತ್ತಾಗುತ್ತೆ ಏನೆತ್ತ ಅಂತ. ಓ ಅಭಿ ಸ್ವಿಚ್ ಆಫೇ. ರಿಂಗ್ ಟೋನ್ ಹೆಂಗೆ ಇಕ್ಕಿದಾರ ನೋಡಿ. ಇಲ್ಲೇ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಗುರು ರೋಡಲ್ಲಿ. ಇವರಾ? ಓ ಇವರೇ ಅನ್ಕೊತೀನಿ. ಬ್ರೋ ನೀವೇನಾ? ನಮಸ್ಕಾರ ಬ್ರೋ. ಇದು ನಾರ್ಮಲ್ ಟ್ಯಾಪ್ ನೀರು ಅಂದ್ಕೊಬೇಡಿ, ಗಂಗಾ ನೀರು. ಅದು ವೀಡಿಯೋದಲ್ಲೇ ಒಂಥರ ಇತ್ತು, ಮನೆಗೆ ಎತ್ಕೊಂಬಂದ್ಮೇಲೆ ಅದು ಚೇಂಜ್ ಆಗಿಬಿಟ್ಟಿದೆ ಕಲರು. ಪಾಪ ಹುಡುಗ ಫುಲ್ಲು ಬ್ಲ್ಯಾಂಕಲ್ಲಿ ಆಗಿಬಿಟ್ಟಿದ್ದ. ನಾನು ನೋಡಿದಾದ್ಮೇಲೆ ಏನು ಮಾತಾಡಿಸ್ಬೇಕೋ ಗೊತ್ತಿಲ್ಲ. ನಾನು ಅರ್ಜೆಂಟಾಗಿ ಬೇಗ ಹೋಗ್ಬಿಟ್ಟೆ. ಸೊ ವಾಟ್ ಎವರ್ ಧನುಷ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದಿದ್ದೆ. ಅಕ್ಕ BSF ಹತ್ರ ಇದ್ದೀರಿ? ಓಕೆ ಬನ್ನಿ ಅಕ್ಕ, ಅದು ಬ್ರಿಡ್ಜ್ ಕೆಳಗಡೆ ಇರ್ತೀರಿ? ಹೌದಾ, ಸರಿ ಬರ್ತಾ ಇದ್ದೀರ. ಓಕೆ. ಸೊ ಅಕ್ಕ ಹೆಸರೇನೋ ಪವಿತ್ ಏನೋ ಹೇಳಿದ್ರು. ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು ಎಲ್ಲಿದ್ದಾರೆ ಏನು ಎತ್ತ ಅಂತ. ಅಕ್ಕ ಎಲ್ಲಿದ್ದೀರ ಅಕ್ಕ? ಹಾಂ, ಆದರೆ ಯಾವ ಕಡೆ ಬಸ್ ಸ್ಟಾಪ್ ಅಂತ ಗೊತ್ತಾಗಿಲ್ಲ ನನಗೆ. ನೀವೇನಕ್ಕ? ಓಕೆ. ಸೊ ತಗೊಳ್ಳಿ ಅಕ್ಕ. ನಿಮ್ಮ ಹೆಸರೇನಿದೆ? ಪೂರ್ಣಿಮನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಐ ಮೀನ್ ಇಬ್ಬರಿಗೆ ಕೊಟ್ಟಿದ್ದಾಯಿತು, ಇನ್ನೂ ಒಬ್ರು ಬರಬೇಕು. ಸೊ ಬಾಗ್ಲೂರಿಂದ ಬರ್ತಾರೆ. ಓ ನೀವೇನಾ ಬ್ರೋ? ಹಾಯ್, ನಮಸ್ಕಾರ ಬ್ರೋ. ಹಾಯ್, ಆರಾಮಿದ್ದೀನಿ ಬ್ರೋ, ಪರವಾಗಿಲ್ಲ. ಮೈ ಹುಷಾರು, ಹೆಲ್ತ್ ಅಪ್ಸೆಟ್ ಆಗಿತ್ತು. ತಗೊಳ್ಳಿ ಬ್ರೋ ಇದು. ಹಾಂ
ಅರ್ಥ ಆಗಿಲ್ಲ. ಯಾವಾಗ ಬಂದೆ ಅಂತನಾ ಬ್ರೋ? ಟೂ ವೀಕ್ಸ್ ಆಯಿತು ಬಂದು. ಗಂಗಾ ನೀರು ಕೊಡೋಣ ಅಂದರೆ ಮೈ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ಆಗಿಲ್ಲ. ಹಾಕಿದ ಅದರಿಂದ ಆಗಿಲ್ಲ ಬ್ರೋ ಅಷ್ಟೇ. ಈ ಜಾಗನೇ. ಸೊ ಇದರ ಇಲ್ಲ ಗೊತ್ತಿಲ್ಲ. ಅದು ನೀರು ಕೊಡೋಕೆ ಹೇಳಿದರು. ಇಲ್ಲ ಕೆಲಸ ಇದೆ, ಅರ್ಜೆಂಟ್ ಇದೆ ಅದಕ್ಕೆ. ಹಾಂ, ಅದು ಗಂಗಾ ನೀರು ಹೇಳಿದ್ರಾ? ಏನಿಲ್ಲ, ಅದ್ರದ್ದೇನಿಲ್ಲ. ಇಲ್ಲ ಅಮೌಂಟಿಗೇನಿಲ್ಲ. ಅದು ಹೇಳಿದರು, ಮೆಸೇಜ್ ಹಾಕಿದ್ರು ಮ್ಯಾಮು. ಪಾಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ, ನೀರು ಯಾಕೆ ಇಷ್ಟು ಕೊಟ್ಟಿದ್ದೀನಿ ಅಂತ ಮರ್ತೋಗ್ಬಿಟ್ಟಿದ್ದಾನೆ. 100 ml ಇರೋದು ಜಾಸ್ತಿನೇ ಕೊಟ್ಟಿದ್ದೀನಿ ಅಂತ, ಕ್ವಾಂಟಿಟಿ 100 mlಗಿಂತ ಜಾಸ್ತಿ ಕೊಟ್ಟಿದ್ದೀನಿ. ನೀರು ಮಿಕ್ಸ್ ಮಾಡ್ಕೋ ಅಷ್ಟೇ. ಸರಿ, ಬಾಯ್. ನೆಕ್ಸ್ಟ್ ಮಾರ್ನಿಂಗ್ ಈಗ ಏನು 2 ಬಾಟ್ಲು ಒಬ್ರಿಗೆ ಕೊಡಬೇಕು. ಸೊ ಈ ಜಾಗದಲ್ಲಿ ಹೇಳಿದ್ದಾರೆ ಅಡ್ರೆಸ್ಸು. ಓಕೆ, ಇದು 2 ಬಾಟಲ್ ತರಿಸ್ಬಿಡಿ ಬ್ರೋ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಓಕೆ, ಸೊ ಬಾಸ್ ಈಗ ಆ ಬಾಟಲ್ಸ್ನ 2 ಅವ್ರಿಗೆ ಕೊಟ್ಟು, ಸೊ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರಂತೆ. ಸೊ ಆ ಪಾರ್ಟ್ಸ್ ಬ್ರೋ ಮಹಾಕುಂಭ. ಓಕೆ, ಥ್ಯಾಂಕ್ ಯು. ಸೊ ತ್ರಿವೇಣಿ ಸಂಗಮ ನೀರದು ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರ ಫ್ರೆಂಡು ಅಂದರೆ ಅವ್ರ ಫ್ರೆಂಡಿಗೆ ಕೊಟ್ಟಿರೋದು ನಾನೀಗ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ನಡೀರಿ. ಸೊ ಒಬ್ಬರು ಆಡಿ ಸರ್ವಿಸ್ ಸ್ಟೇಷನ್ ಒಳಗಡೆ ವರ್ಕ್ ಮಾಡ್ತಿದ್ದಾರೆ. ಅವರು ಕೆಲಸದಲ್ಲಿದ್ದಾರಾ? ಸರಿ, ವೆಯ್ಟ್ ಮಾಡ್ತೀನಿ, ಪರವಾಗಿಲ್ಲ. ಹಾಂ, ಹೇಳಿದ್ದೀನಿ ಅಲ್ಲಿ. ಫೈನಲಿ ನಾನೀಗ ಇನ್ನೊಂದು ಜಾಗದ ಹತ್ರ ಬಂದಿದ್ದೀನಿ ಬಾಸ್. ಸೊ ಇಲ್ಲಿ ಮೇಲೆ ಇದ್ದಾರೆ. ಸರ್, ಆರ್ ಯು ಕಮಿಂಗ್ ಡೌನ್? ಯಾ ಪ್ಲೀಸ್, ಐ ವಿಲ್ ಜಸ್ಟ್ ಗಿವ್ ಅಂಡ್ ಐ ವಿಲ್ ಗೋ. ಐ ಹ್ಯಾವ್ ವರ್ಕ್. ನೋ ಪ್ಲೀಸ್ ಸರ್. ಓಕೆ, ಸೊ ತರಕ್ಕೆ ಓಕೆ. ಸೊ ಇವಾಗ ಹೋಗಿ ಕೊಟ್ಟು ಬರೋಣ ಮೇಲ್ಗಡೆ. ಓಕೆ, ಒಬ್ಬ ಮೇಲೆ ಇದ್ದಾರೆ ಇಲ್ಲಿ. ಫೈನಲಿ ನಾನು ಇವಾಗ ಎಲ್ಲರಿಗೂ ಕೊಟ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ. ಸೊ ಜಸ್ಟ್ ಈಗ ತಾನೇ ಸ್ವೀಟ್ ಎಲ್ಲ ಕೊಟ್ಟರು, ತಿನ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ. ಏನು ಮಾಡೋಣ, ಫೋರ್ಸ್ ಮಾಡಿಬಿಟ್ರು. ಸೊ ಈಗ ಇಲ್ಲಿಂದ ನಾನು ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಬಾಸ್. ಇನ್ನೇನಿದೆ, ಇನ್ನೂ ಇಬ್ಬರಿಗೆ ನಾವು ಕೊಡಬೇಕು. ನಾನು ಹೋಗಿ ಕೊಟ್ಕೊಳ್ತೀನಿ. ಸೊ ವ್ಲಾಗ್ನ ಮಾತ್ರ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಸ್ಸು. ಸೊ ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಜನಕ್ಕೆ, ಯಾಕಂದರೆ ಪೋಸ್ಟ್ ಮಾಡೋಕ್ಕೂ ಆಗಿಲ್ಲ ಸ್ವಲ್ಪ ಜನಕ್ಕೆ. ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಯಾರ್ಯಾರು ತಳಿಸ್ಬೇಕೋ ತಳಿಸಿದ್ದೀನಿ. ಸರಿ ಬಾಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಎಲ್ಲರಿಗೂ.